ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಸಾರಿಗೆ ಮುಷ್ಕರದ ಎಫೆಕ್ಟ್ ಪ್ರಯಾಣಿಕರಿಗೆ ತಟ್ತಾ ಇದೆ, ಏನೆಲ್ಲ ವ್ಯತಿರಿಕ್ತ ಪರಿಣಾಮಗಳು ಆಗ್ತಾ ಇದೆ ಅಂತ ಹೇಳಿ. BMTC KSRTC ಬಸ್ ಬಂದ್, ಡಿಪೋ ಬಿಟ್ಟು ಕದಲದ ಬಸ್, ಪ್ರಯಾಣಿಕರು ಕಂಗಾಲು. ಮಹಿಳೆಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಬಸ್ಗಳನ್ನ ಬಿಡುವಂತೆ ಗಲಾಟೆ ಮಾಡ್ತಿದ್ದಾರೆ ಪ್ರಯಾಣಿಕರು, ಡ್ರೈವರ್ ಮತ್ತು ಕಂಡಕ್ಟರ್ಸ್ ಜೊತೆ. ಖಾಸಗಿ ಬಸ್ಗಳ ವಸೂಲಿಗೆ ಪ್ರಯಾಣಿಕರು ಪತ್ರಗುಟ್ಟು ಹೋಗಿದ್ದಾರೆ. ಈಗ ಸಾರಿಗೆ ಬಸ್ಗಳು ಓಡಾಡ್ತಾ ಇಲ್ಲ ಅಂದಾಗ ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸಲಾಗಿದೆ. ಏನು ಸಾರಿಗೆ ಬಸ್ಗಳು ಯಾವ ರೀತಿಯಾಗಿ ಪ್ರಯಾಣ ದರವನ್ನ ನಿಗದಿಪಡಿಸಿವೆಯೋ ಅದೇ ಪ್ರಮಾಣದಲ್ಲಿ ಪ್ರಯಾಣಿಕರಿಂದ ದರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಕೆಲ ಖಾಸಗಿ ಬಸ್ಗಳು ದುಪ್ಪಟ್ಟು ದರವನ್ನ ವಸೂಲಿ ಮಾಡ್ತಾ ಇವೆ. ಇದು ಪ್ರಯಾಣಿಕರಿಗೆ ಹೊರೆ ಆಗ್ತಾ ಇದೆ. ಈಗಾಗಲೇ 10 ಗಂಟೆ ದಾಟಿದೆ. ಇಷ್ಟರ ತನಕ ಬೆಳಗ್ಗೆಯಿಂದ ಆ ರಸ್ತೆಗಳು ಅಂದ್ರೆ ಬಸ್ಗಳು ಬಂದಾಗಿ ರಸ್ತೆಗಳು ಬಣಗುಡ್ತಾ ಇವೆ. ಆದರೆ ಬರುವಂತಹ ಪ್ರಯಾಣಿಕರು ಮತ್ತು ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವವರು ಬಸ್ ಇಲ್ಲದೆ ಪರದಾಡ್ತಿದ್ದಾರೆ. ವಿದ್ಯಾರ್ಥಿಗಳು ನಿಂತಲ್ಲೇ ನಿಂತಿದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ. ಟೆಸ್ಟ್ ಇತ್ತು, ಬೇರೆ ಬೇರೆ ವರ್ಕ್ಗಳಿತ್ತು, ಒಂದು ದಿನದ ತರಗತಿ ಮಿಸ್ ಆದ್ರೆ ಅದರ ಎಫೆಕ್ಟ್ ಹೇಗಾಗುತ್ತೆ ಅಂತ ಹೇಳಿ ಬೇಸರವನ್ನ ಹೊರಹಾಕಿದ್ದಾರೆ. ಎಸ್, ಬೆಂಗಳೂರಲ್ಲಿ ಹೇಗಿದೆ ಚಿತ್ರಣ? ಹಾಗಿದ್ರೆ ನಮ್ಮ ಪ್ರತಿನಿಧಿಗಳು ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಿದ್ದಾರೆ. ಕಿರಣ್ ಸೂರ್ಯ ನಮ್ಮ ರಿಪೋರ್ಟರ್ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದ ಬಂದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಡೀಟೇಲ್ಸ್ ಕೊಡ್ತಾರೆ. ಹಾಗೇನೆ ಶಾಂತಿನಗರದ ಬಳಿಯಿಂದ ನಮ್ಮ ರಿಪೋರ್ಟರ್ ಮಂಗಳಾ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮೆಜೆಸ್ಟಿಕ್ ನ ಚಿತ್ರಣವನ್ನ ನೀಡ್ತಾ ಹೋಗ್ತಾರೆ. ಪಡ್ಕೊಳ್ಳೋಣ ಕಿರಣ್ ಸೂರ್ಯ. ಕಿರಣ್, ಬೆಳಗಿನಿಂದ ನೋಡ್ತಾ ಇದೀವಿ KSRTC ಬಸ್ ನಿಲ್ದಾಣದ ಚಿತ್ರಣವನ್ನ. ಈಗೇನಾದ್ರೂ ಬದಲಾಗಿದೆಯಾ? ಹೇಗ್ ಕಂಡು ಬರ್ತಾ ಇದೆ? ಬಂದ್ ಎಫೆಕ್ಟ್ ಹೇಗಿದೆ? ಹೌದು ಪ್ರತಿಮಾ, ಈಗಾಗಲೇ ಕೂಡ ಸಾರಿಗೆ ಮುಷ್ಕರದ ಎಫೆಕ್ಟ್ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ತಟ್ಟಿರುವಂಥದ್ದು. ಒಂದು, ಎರಡನೇದು ಅದರ ಪಕ್ಕದಲ್ಲೇ ಇರುವಂತಹ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಮೆಟ್ರೋಗೆ ಪ್ರಯಾಣಿಕರು ಬರ್ತಾ ಇರುವಂಥದ್ದು. ಸದ್ಯ ನಾನೀಗ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ನತ್ತ ಮುಖ ಮಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ BMTCಯಲ್ಲೂ ಸರಿಯಾದಂತಹ ಮಾರ್ಗಗಳಲ್ಲಿ ಸಂಚಾರ ಆಗ್ತಾ ಇಲ್ಲ. KSRTCಯಲ್ಲಂತೂ ಸಂಪೂರ್ಣವಾಗಿ ಬಸ್ಗಳೇ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಅವರ ಸಂಬಂಧಿಕರ ಮನೆಗೆ ಹೋಗುವಂಥದ್ದು, ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂಥವರೆಲ್ಲರೂ ಕೂಡ ಮೆಟ್ರೋದತ್ತ ಮುಖ ಮಾಡ್ತಿರುವಂಥದ್ದು. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಒಳಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಿದ್ದಾರೆ. ಪ್ರಯಾಣಿಕರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಜಾಲಹಳ್ಳಿಯಿಂದ ಮೆಜೆಸ್ಟಿಕ್ಕಿಗೆ ಹಿಂದೆ ಬರುವಂಥ ಸಂದರ್ಭದಲ್ಲಿ ಸೀಟ್ ಸಿಕ್ತಿತ್ತು ನಮಗೆ. ಆದರೆ ಇವತ್ತು ಸಂಪೂರ್ಣವಾಗಿ ನಿಲ್ಲಲಿಕ್ಕೂ ಕೂಡ ಜಾಗ ಇರಲಿಲ್ಲ. ಡೋರ್ ಬಳಿಯಲ್ಲಿ ನಿಂತ್ಕೊಂಡು ನಾವು ತುಂಬ ಸಂಕಷ್ಟವನ್ನು ಎದುರಿಸ್ಕೊಂಡು ಬಂದ್ವಿ ಅನ್ನೋಂಥ ಒಂದು ಮಾತುಗಳನ್ನು ಪ್ರಯಾಣಿಕರು ಹೇಳ್ತಿರುವಂಥದ್ದು. ಪ್ರತಿಮಾ, ಇಲ್ಲಿ ಅಂದರೆ ನೇರಳ ಮಾರ್ಗದಲ್ಲಿ ಸಂಪೂರ್ಣವಾಗಿ ಟ್ರೈನ್ಗಳಿಗೆ ಪ್ರಯಾಣಿಕರು ಓಡಾಟವನ್ನು ಮಾಡ್ತಿದ್ದಾರೆ. ಹಸಿರು ಮಾರ್ಗದಲ್ಲಿ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ದರೂ ವೈಟ್ ಫೀಲ್ಡ್ ಮಾರ್ಗದಲ್ಲಿ ಅಂದರೆ ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ ಹೋಗುವಂಥ ಮಾರ್ಗ ಏನಿದೆ ಅದರಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. ಯಾಕೆ ಅಂದರೆ ವೈಟ್ ಫೀಲ್ಡ್ ಮಾರ್ಗದಲ್ಲಿ ಸಾವಿರಾರು IT-BT ಕಂಪನಿಗಳಿರುವಂಥದ್ದು. ಆ ಭಾಗಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿದಿನವೂ ಕೂಡ IT-BT ನೌಕರರು ಓಡಾಡ್ತಾರೆ. ಇವತ್ತು ಮುಷ್ಕರ ಇರುವಂಥ ಕಾರಣಕ್ಕಾಗಿ ಎಲ್ಲರೂ ಒಮ್ಮೆಲೆಗೆ ಸಾರ್ವಜನಿಕರೆಲ್ಲರೂ ಕೂಡ ಅಂದರೆ ರೈಲ್ವೆ ಸ್ಟೇಷನ್ಗೆ ಬರುವಂತಾಗಿರ್ಬೋದು, BMTC ಬಸ್ಗೆ ಬರುವಂಥವರಾಗಿರ್ಬೋದು, KSRTC ಬಸ್ಸಿಗೆ ಬರುವಂಥವರಾಗಿರ್ಬೋದು, ಎಲ್ಲರೂ ಇವತ್ತು ಮೆಟ್ರೋನತ್ತ ಮುಖ ಮಾಡಿದ್ದಾರೆ. ಹಾಗಾಗಿ ಮೆಟ್ರೋ ಟ್ರೈನ್ಗಳಲ್ಲಿ ಮತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ವಿಪರೀತವಾದಂತಹ ರಶ್ ಆಗಿರುವಂಥದ್ದು. ಸಾಕಷ್ಟು ಜನ ಪ್ರಯಾಣಿಕರು ಈಗಾಗಲೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ರು. ಬಸ್ಸು ಸರಿಯಾಗಿ ಬಿಟ್ಟಿದ್ರೆ ಯಾಕೆ ಮೆಟ್ರೋದ ಹತ್ರ ಬರ್ತಿದ್ರು? ಎಲ್ಲ ಒಮ್ಮೆಲೆಗೆ BMTCಯಲ್ಲಿ ಓಡಾಡಬೇಕಾದವರು, ಆಟೋ ಕ್ಯಾಬ್ಗಳಲ್ಲಿ ಓಡಾಡ್ತಿದ್ದಂಥವ್ರೆಲ್ಲರೂ ಇವತ್ತೆಲ್ಲ ಒಮ್ಮೆಲೆಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆ. ನಾವು ಸಾಮಾನ್ಯವಾಗಿ ಓಡಾಡ್ತೀವಿ ಯಾವಾಗಲೂ ಮೆಟ್ರೋದಲ್ಲಿ, ಆದರೆ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ಉಸಿರಾಡಲಿಕ್ಕೂ ಕೂಡ ಕಷ್ಟ ಆಗಿದೆ. ನಿಂತ್ಕೊಂಡು ಬಂದಿದ್ದೀವಿ ಅಂದರೆ ಡೋರ್ಗಳ ಬಳಿ ನಿಂತ್ಕೊಂಡು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ಕೊಂಡು ಬಂದಿದ್ದೀವಿ ಅನ್ನೋಂಥ ಒಂದು ಮಾತುಗಳು ಈಗಾಗಲೇ ಮೆಟ್ರೋ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಪ್ರತಿಮಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಕಿರಣ್ ಸೂರ್ಯ. ಇನ್ನು ಸ್ಯಾಟಲೈಟ್ ಇಂದ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೂಡ ಇದ್ದಾರೆ. ಶಾಂತಮೂರ್ತಿ, ಬೆಳಿಗ್ಗೆಯಿಂದಲೂ ಬಸ್ ಬಂದ್ನ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಸ್ಯಾಟಲೈಟ್ ಸುತ್ತಮುತ್ತ ಹೇಗಿದೆ ಅಂತ ಸ್ಥಿತಿಗತಿ ಶಾಂತಮೂರ್ತಿ?
ಈಗಾಗಲೇ ಏನು ಬೆಳಗ್ಗೆಯಿಂದ ಕೂಡ ಸಾರಿಗೆ ನೌಕರರು ಕರೆದಿರುವಂಥ ಮುಷ್ಕರಕ್ಕೆ ಒಂದು ರೀತಿಯಲ್ಲಿ ಮಿಶ್ರ ರೀತಿಯಾದ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇತ್ತು. ಸದ್ಯ ಸ್ಯಾಟಲೈಟ್ ಬಸ್ ನಿಲ್ದಾಣದ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳು ಎಂದಿನಂತೆ ಓಡಾಡ್ತಿದ್ರೆ, ಇಲ್ಲಿ ಇರುವಂಥ BMTC ಬಸ್ ಸ್ಟ್ಯಾಂಡ್ನಲ್ಲಿ ಈಗ ಬಿಕೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಎಂದಿನಂತೆ ಬರ್ತಾ ಇದ್ದಂಥ ಬಸ್ಗಳೇನಿತ್ತು ಆ ಒಂದು ಪ್ರಮಾಣ ಕಡಿಮೆ ಆಗಿದೆ. ಅಂದರೆ BMTC ಬಸ್ಗಳು ಬೆರಳೆಣಿಕೆ ಅಷ್ಟು ಬಸ್ಗಳು ಮಾತ್ರ ಬರ್ತಾ ಇದೆ. ಜೊತೆಗೆ ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಇಡೀ ಪ್ಲಾಟ್ಫಾರ್ಮ್ ಖಾಲಿ ಆಗಿರುವಂಥದ್ದು. ಅಂದರೆ ಈಗಾಗಲೇ ಆ ಬಸ್ಗಳು ಬಂದಿದೆ ಅನ್ನುವಂಥ ಆ ವಿಚಾರ ಏನು ಹರಿದಾಡ್ತೋ, ಈ ಒಂದು ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ಬಸ್ ನಿಲ್ದಾಣ ಖಾಲಿಯಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಬಸ್ಗಳು ಸಂಚಾರ ಇರುತ್ತೋ ಇರಲ್ವೋ ಅನ್ನುವಂಥ ಒಂದು ಗೊಂದಲಗಳು ಜನರಲ್ಲಿ ಇತ್ತು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸಬಹುದು, BMTC ಬಸ್ ನಿಲ್ದಾಣದ ಸಮೀಪವೇ ಪೊಲೀಸರು ಕೂಡ ಬಿಟ್ಟಿರುವಂಥದ್ದು. ಅಂದರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು. ಜೊತೆಗೆ ಒಂದು ವೇಳೆ ಏನಾದರೂ ಇದು ಶಾಂತಿಯುತ ಪ್ರತಿಭಟನೆ ನಡೀತಾ ಇದೆ, ಆದರೆ ಒಂದು ವೇಳೆ ಏನಾದರೂ ಗಲಾಟೆ ಗದ್ದಲಗಳು ಆಗ್ಬೋದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಪೊಲೀಸರು ಕೂಡ ಆ ಸ್ಥಳದಲ್ಲೇ ಮೊಕ್ಕಮನ್ನು ಹೂಡಿದ್ದಾರೆ. ಜೊತೆಗೆ ಬೆಳಿಗ್ಗೆಯಿಂದ BMTC ಬಸ್ಗಳು ಏನೋ ರಸ್ತೆಯಲ್ಲಿ ಬರುವಂಥ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋಗುವಂಥ ಬಸ್ಗಳೇನಿದೆ, ಇದರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ BMTCಯ ಎಲೆಕ್ಟ್ರಿಕ್ ಬಸ್ಗಳೇನಿದೆ, ಆ ಒಂದು ಬಸ್ಗಳ ಸಂಚಾರ ಮಾತ್ರ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಈಗ ಒಂದಷ್ಟು ಬೆರಳೆಣಿಕೆ ಬಸ್ಗಳು ಮಾತ್ರ ಬಸ್ ನಿಲ್ದಾಣಕ್ಕೆ ಬಂದು ಪ್ರಯಾಣಿಕರನ್ನ ಇಳಿಸುವ ಹತ್ತುವ ಕೆಲಸವನ್ನ ಮಾಡ್ತಾ ಇದೆ. ಸದ್ಯ ಪ್ರತಿಭಟನೆಯ ಎಫೆಕ್ಟ್ ಏನಿದೆ, ಬಂದ್ನ ಎಫೆಕ್ಟ್ ಈಗ ಸ್ವಲ್ಪವಾಗಿ ಬಸ್ ನಿಲ್ದಾಣಕ್ಕೆ ತಡ್ತಾ ಇರುವಂಥದ್ದು. ಇನ್ನು ಸಮಯ ಕಳೆದಂತೆ ಯಾವ ರೀತಿಯ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ, ಜೊತೆಗೆ ಬಸ್ಗಳು ಓಡಾಡ್ತಾ ಇರುವಂಥ ಬಸ್ಗಳು ಕೂಡ ಬಂದಾಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಶಾಂತಿನಗರದ ಬಳಿಯಿಂದ ಮಂಗಳ ಮತ್ತು ಹೆಬ್ಬಾಳದ ಕಡೆಯಿಂದ ಶಿವರಾಜ್ ಚಿತ್ರಣ ಕೊಡ್ತಾರೆ. ಮಂಗಳ, ಮೊದಲಿಗೆ ನಿಮ್ಮಿಂದ ಡೀಟೇಲ್ಸ್ ಪಡೆಯೋದಾದ್ರೆ, ನೀವಿರುವಂತಹ ಸ್ಥಳದಲ್ಲಿ ಹೇಗಿದೆ ಚಿತ್ರಣ? ಯಾವ ರೀತಿಯಲ್ಲಿ ಜನ ಪರದಾಡ್ತಾ ಇದ್ದಾರೆ? ಟ್ರಾಫಿಕ್ನ ಕಿರಿಕಿರಿಗಳು ಕಂಡು ಬರ್ತಾ ಇದೆಯಾ? ಹೇಗಿದೆ ಪರಿಸ್ಥಿತಿ ಅಂತ ಈ ಬಸ್ ಬಂದ್ನ ಎಫೆಕ್ಟ್ ಕೊಡೋದಾದ್ರೆ? ಸಾರಿಗೆ ನೌಕರರ ಮುಷ್ಕರ ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ಕೊಂಚ ಮಟ್ಟಿಗೆ ತಟ್ಟಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಸ್ಗಳು ಇಲ್ಲಿ ಬರ್ತಿರೋವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು BMTC ಬಸ್ಗಳು ಬರ್ತಾ ಇದೆ. ಅಂದರೆ ಈ ಶಾಂತಿನಗರದ ನಿಲ್ದಾಣ ಏನಿದೆ, ಇಲ್ಲಿ BMTC ಬಸ್ಗಳು ಒಂದಷ್ಟು ರಸ್ತೆ ಏನಿದೆ ಸಾಕಷ್ಟು ಕಡೆಗಳಿಗೆ ಇದು ಕನೆಕ್ಟ್ ಆಗೋ ಕಾರಣಕ್ಕೆ ಸಾವಿರಾರು ಬಸ್ಗಳು ಇಲ್ಲಿ ದಿನವಿಡೀ ಬರುತ್ತೆ. ಆದರೆ ಇವತ್ತು ಕೂಡ ಬಸ್ಗಳು ಬರ್ತಿರೋವಂಥದ್ದು, ಆದರೆ ಜನಗಳು ಇಲ್ಲಿ ಬರ್ತಾ ಇಲ್ಲ. ನಾನು ಪ್ರಿವಿಯಸ್ ಇಲ್ಲಿ ನೋಡಿದಾಗ ಎಷ್ಟು ಜನಗಳು ಇಲ್ಲಿ ನಿಂತಿರ್ತಿದ್ರು ಅಂತಂದರೆ, ಸಾಕಷ್ಟು ಜನರು ಈ ಒಂದು ಬಸ್ ನಿಲ್ದಾಣದಲ್ಲಿ ನಿಲ್ತಾ ಇದ್ರು. ಯಾಕಂದರೆ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಬಸ್ ನಿಲ್ದಾಣದಿಂದ ಬಸ್ಗಳು ಕನೆಕ್ಟ್ ಆಗೋ ಕಾರಣಕ್ಕೆ ಸಾಕಷ್ಟು ಕಡೆಗಳಿಗೆ ಹೋಗೋರು ಇಲ್ಲಿ ಸಾಕಷ್ಟು ಜನ ಬಂದು ನಿಲ್ತಿದ್ರು. ಅದರಲ್ಲೂ ಈಗ 10 ಗಂಟೆ ಕರೆಕ್ಟಾಗಿ. ಸೊ ಈ 10 ಗಂಟೆ ಸಮಯದಲ್ಲಿ ಎಲ್ಲರೂ ಆಫೀಸ್ಗೆ ಹೋಗೋ ಟೈಮು ಕರೆಕ್ಟಾಗಿ. ಸೊ ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಬಂದು ನಿಲ್ತಿದ್ರು. ಹಾಗೆ ಇವತ್ತಿನ ಚಿತ್ರಣ ನೀವು ಇಲ್ಲಿ ನೋಡ್ತಿರ್ಬೋದು, ಬಸ್ಗಳು ಬರ್ತಿದೆ, ಆದರೆ ಜನ ಮಾತ್ರ ಈ ಒಂದು ಬಸ್ ನಿಲ್ದಾಣದಲ್ಲಿ ನಿಂತಿಲ್ಲ. ಜೊತೆಗೆ ಬಸ್ಗಳೇನೋ ಫುಲ್ ರಶ್ ಆಗಿ ಹೋಗ್ತಿದೆ, ಆದರೆ ಜನ ಮಾತ್ರ ಇಲ್ಲಿ ಬಂದಿಲ್ಲ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಆದರೆ ಇಲ್ಲಿನ ಜನರನ್ನ ನಾನು ಮಾತನಾಡಿಸಿದಾಗ ಅವ್ರು ಹೇಳ್ತಿರೋದು ಏನಪ್ಪ ಅಂತಂದರೆ, ಬಸ್ಗಳು ಬರ್ತಾ ಇದೆ, ಆದರೆ ಡಿಲೇ ಆಗ್ತಿದೆ, ಹೀಗಾಗಿ ನಮಗಂತೂ ಪ್ರಾಬ್ಲಮ್ ಆಗ್ತಿದೆ. ಹೀಗಾಗಿ ನಾವು ಆಟೋ ಮತ್ತು ಓಲಾ ಉಬರ್ಗಳನ್ನ ಏನು ಅಡ್ಜಸ್ಟ್ ಮಾಡಿಕೊಂಡು, ಅಂದರೆ ಅದನ್ನ ಪ್ಲಾನ್ ಮಾಡಿಕೊಂಡು ಅದರಲ್ಲಿ ಹೋಗ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಇಲ್ಲಿನ ಪ್ರಯಾಣಿಕರು ಹೇಳ್ತಿರೋವಂಥದ್ದು. ಇಲ್ಲೊಬ್ರು ಇದ್ದಾರೆ, ಸೊ ಪ್ರಯಾಣಿಕರು ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಬಸ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಇವತ್ತು? ಬಸ್ ಬಂದಿಲ್ಲ? ನಮಗೇನೂ ಆಗಿಲ್ಲ, ಪ್ರಾಬ್ಲಮ್ ಏನೂ ಆಗಿಲ್ಲ. ಬಸ್ ಬರ್ತಿದೆ? ಬರ್ತಿದೆ. ಕಾಲೇಜ್ ಸ್ಟೂಡೆಂಟಾ ಹೇಗೆ ಅಂತ? ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಡಿಲೇ ಆಗ್ತಿದ್ಯಾ? ಸಿಕ್ಕಾಪಟ್ಟೆ ಜನ ಡಿಲೇ ಆಗ್ತಿದೆ ಅಂತ ಹೇಳಿ. ಇಲ್ಲ, ಡಿಲೇ ಏನಾಗಿಲ್ಲ. ಡಿಲೇನೂ ಆಗಿಲ್ಲ? ಇಲ್ಲ, ಆಗಿಲ್ಲ. ಸೊ ನೋಡಿದ್ರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿನ ಪ್ರಯಾಣಿಕರು ಹೇಳ್ತಿರೋವಂಥದ್ದು. ಆದರೆ ಎಲ್ಲರೂ ಹೇಳ್ತಿರೋದು ಏನಪ್ಪ ಅಂತಂದರೆ, ನಮಗೇನು ಪ್ರಾಬ್ಲಮ್ ಆಗಿಲ್ಲ, ಆದರೆ ಜನರಿಗೆ ಗೊತ್ತು ಇವತ್ತು ಬಂದಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಶಾಂತಿನಗರದಲ್ಲಿ ಏನು ಈ ಹಿಂದಿನ ದಿನಗಳಲ್ಲಿ ಸಾಕಷ್ಟು ಜನ ಇಲ್ಲಿ ಪ್ರಯಾಣಿಕರು ಬರ್ತಾ ಇದ್ರು, ಆದರೆ ಇವತ್ತು ಯಾವುದೇ ಪ್ರಯಾಣಿಕರು ಅಷ್ಟಾಗಿ ಬಂದು ಇಲ್ಲಿ ನಿಂತಿಲ್ಲ ಬಸ್ಗೋಸ್ಕರ. ಸೊ ಸರ್, ಇವತ್ತು ಬಸ್ ಬಂದ ಬಗ್ಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಬಸ್ ಇಲ್ಲದೆ ಇರೋ ಕಾರಣಕ್ಕೆ ಏನಾದರೂ ಆಗಿದೆಯಾ? ನಾರ್ಮಲ್ ಆಗಿದೆಯಲ್ಲ. ನಾರ್ಮಲ್ ಆಗಿದೆ, ನಿಮ್ಗೇನು ಪ್ರಾಬ್ಲಮ್ ಆಗಿಲ್ಲ? ಏನು ಪ್ರಾಬ್ಲಮ್, ಈ ಟ್ರಾಫಿಕ್ಕಿಗೆ ಕರೆಕ್ಟ್ ಆಗಿದೆ. ಏನು ಪ್ರಾಬ್ಲಮ್ ಆಗಿಲ್ಲ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇಲ್ಲಿನ ಪ್ರಯಾಣಿಕರು ಏನು ಹೇಳ್ತಿದ್ದಾರೆ ಅಂತ. ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಬರ್ತಿರೋಂಥ ಎಲ್ಲ ಬಸ್ಗಳು ಕೂಡ ಫುಲ್ ರಶ್ ಆಗಿ ಹೋಗ್ತಿರೋವಂಥದ್ದು ನೀವು ನೋಡ್ತಾ ಇರ್ಬೋದು. ಅಲ್ಲಿ ಬಾಯ್ಸ್ ಕಡೆ ಮತ್ತು ಗರ್ಲ್ಸ್ ಕಡೆ ಎಲ್ಲ ಸೀಟ್ಗಳು ಕೂಡ ಫುಲ್ ಭರ್ತಿ ಆಗಿರೋವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಬಸ್ಗಳು ಬರ್ತಿರೋ ಒಂದು ಕಾರಣಕ್ಕೆ ಪ್ರಯಾಣಿಕರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಜೊತೆಗೆ ಇನ್ನೊಂದು ಬಸ್ ಬಂದಿರೋ ಅದು ಗೊತ್ತಿರೋ ಕಾರಣಕ್ಕೆ ಆಲ್ರೆಡಿ ಯಾರು ಬಸ್ ನಿಲ್ದಾಣಕ್ಕೂ ಅಷ್ಟಾಗಿ ಬಂದಿಲ್ಲ, ಶಾಂತಿನಗರ ಬಸ್ ನಿಲ್ದಾಣಕ್ಕೆ. ಎಲ್ಲರೂ ಏನೋ ಆಟೋನೋ ಮತ್ತು ಇನ್ನೊಂದು ಅವರು ಗಾಡಿಗಳನ್ನ ಏನೋ ಅಡ್ಜಸ್ಟ್ ಮಾಡಿಕೊಂಡು ಅವರು ಇವತ್ತು ತಮ್ಮ ಪ್ರಯಾಣವನ್ನು ಮಾಡಿರುವಂಥದ್ದು.
ಹಾಗೆ ಸಂಪರ್ಕದಲ್ಲಿರಿ ಮಂಗಳ, ಮತ್ತಷ್ಟು ಮಾಹಿತಿಯನ್ನು ಪಡಿತೀವಿ. ಇನ್ನು ಹೆಬ್ಬಾಳದಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಹೆಬ್ಬಾಳ ಅಂದ್ರೆ ಟ್ರಾಫಿಕ್ ಇರುವಂತಹ ಸ್ಥಳ, ಯಾವಾಗಲೂ ಕೂಡ ಅಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಪ್ರತಿದಿನ ಕೂಡ ಟ್ರಾಫಿಕ್ನಿಂದ ಸವಾರರು ಪರದಾಡೋದನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇವತ್ತು ಬಸ್ ಬಂದ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಯಾಣಿಕರು ಕೂಡ ಸ್ವಂತ ವಾಹನಗಳನ್ನ ಹೊರಗಡೆ ತಂದು ಓಡಾಡುವಂತಹ ಚಿತ್ರಣಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇವತ್ತಿನ ದಿನದಲ್ಲಿ ಹೇಗಿದೆ ಅಂತ ಹೆಬ್ಬಾಳದ ಸುತ್ತಮುತ್ತ ಟ್ರಾಫಿಕ್ ಜಾಮ್? ಮಧುಶ್ರೀ, ಸಾರಿಗೆ ನೌಕರರು ಕರೆ ಕೊಟ್ಟಿರುವಂಥ ಈ ಒಂದು ಮುಷ್ಕರದ ಎಫೆಕ್ಟು ಬೆಂಗಳೂರಿಗರಿಗೆ ಅಷ್ಟರ ಮಟ್ಟಿಗೆ ತಟ್ತಾ ಇಲ್ಲ. ಯಾಕಂದರೆ ಇವತ್ತು ತಮ್ಮ BMTC ಬಸ್ಸುಗಳು ಕೂಡ ಒಂದಷ್ಟು ಓಡಾಡ್ತಾ ಇದ್ದಾವೆ, ಜೊತೆಗೆ ಎಲೆಕ್ಟ್ರಿಕ್ BMTC ಬಸ್ಸುಗಳ ರಸ್ತೆಗಳಿದ್ದಾವೆ. ಹೀಗಾಗಿ ಹೆಚ್ಚಿನ ಮಟ್ಟಿಗೆ ಯಾವುದೇ ರೀತಿ ಅಂಥ ಮಟ್ಟಿಗೆ ಈ ಒಂದು ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇಲ್ಲ. ಆದರೆ KSRTC ಬಸ್ಸುಗಳ ಅವಲಂಬಿತರಿಗೆ ತೊಂದರೆ ಆಗ್ತಿರೋದು. ಮತ್ತೊಂದು ಕಡೆ ಹೆಬ್ಬಾಳ ಏನಿದೆ ಆ ಒಂದು ಜಂಕ್ಷನ್ ಯಾವಾಗಲೂ ಕೂಡ ಟ್ರಾಫಿಕ್ನ ಹಾಟ್ಸ್ಪಾಟ್ ಆಗಿರುತ್ತೆ. ಇವತ್ತು ಕೂಡ ಕಂಪ್ಲೀಟಾಗಿ ಈ ಒಂದು ಕೊಡಗೇಹಳ್ಳಿ ಭಾಗದಿಂದ ಬ್ಯಾಟನ್ ಭಾಗದವರೆಗೆ ಟ್ರಾಫಿಕ್ ಜಾಮ್ ಉಂಟಾಗೋದು. ಯಾಕಂದರೆ ಪ್ರಮುಖವಾಗಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ವೆಹಿಕಲ್ಸ್ ಸೇರಿದರೆ ತಮ್ಮ ಸ್ವಂತ ವಾಹನಗಳ ಬಳಸಿ ರಸ್ತೆಗೆ ಇಳಿದಿರುವಂಥದ್ದು. ಜೊತೆಗೆ KSRTC ಬಸ್ಸುಗಳ ಸಂಖ್ಯೆ ಒಂದು ರೀತಿಯಲ್ಲಿ ಕಡಿಮೆ ಇದ್ದರೆ, ಇನ್ನೊಂದು ಕಡೆ BMTC ಬಸ್ಸುಗಳಿಗೆ ಅವಲಂಬಿತ ಆಗಿರೋ ಯಾವುದೇ ರೀತಿಯ ತೊಂದರೆ ಆಗ್ತಿಲ್ಲ. ಎಂದಿನಂತೆ ಕೂಡ ಅವುಗಳು ಕೂಡ ಓಡಾಟ ಈ ಒಂದು ಭಾಗದಲ್ಲಿ ಇರೋದರಿಂದ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಈ ಒಂದು ಭಾಗದಲ್ಲಿ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿಲ್ಲ. ಉಳಿದಿರುವಂಥದ್ದು ಬೆಂಗಳೂರಿಂದ ಬೇರೆ ಭಾಗಗಳಿಗೆ, ಅಂದರೆ ಹೊರ ಜಿಲ್ಲೆಗಳಿಗೆ ಬೇರೆ ಬೇರೆ ಭಾಗಗಳಿಗೆ ತೆರಳುವಂಥ ಕೂಡ ಒಂದಷ್ಟು ಸಮಸ್ಯೆ ಆಗ್ತದೆ. ಅದನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲವೂ ಕೂಡ ಈ ಒಂದು ಭಾಗದಲ್ಲಿ ಕೂಡ ಯಥಾವತ್ತಾಗಿ ಪ್ರಯಾಣಿಕರಿಗೆ BMTC ಬಸ್ಸುಗಳು ಲಭ್ಯವಾಗ್ತಾ ಇದ್ದಾವೆ. ಆದರೆ ಟ್ರಾಫಿಕ್ ಜಾಮ್ ಏನಿದೆ ಅದರ ಒಂದು ಬಿಸಿ ತಟ್ಟಿರುವಂಥದ್ದು. ಹೆಬ್ಬಾಳ ಒಂದು ಟ್ರಾಫಿಕ್ ಜಂಕ್ಷನ್ ದಾಟಬೇಕಂದ್ರೆ ಕನಿಷ್ಠ ಅರ್ಧ ಗಂಟೆ ಮೇಲಾಗ್ತಾ ಇದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ತಮ್ಮ ಸ್ವಂತ ವಾಹನಗಳನ್ನು ಅವಲಂಬಿತರಾಗಿ ರಸ್ತೆಗಿಳಿದ್ರಿಂದ ಈ ಒಂದು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದೆ. ಮತ್ತು ಓಲಾ, ಊಬರ್ ಮತ್ತು ಆಟೋದರು ಕೂಡ ಒಂದು ದರವನ್ನು ಕೂಡ ಜಾಸ್ತಿ ಮಾಡಿದ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಧುಶ್ರೀ, ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹಾಗೆ ಧರ್ಮಸ್ಥಳದ ವಿಚಾರಕ್ಕೆ ಬರೋಣ. ಅಲ್ಲಿ ಬಂದಂತಹ ಭಕ್ತರಿಗೆ ಈ ಬಂದ್ ಬಿಸಿ ತಟ್ತಾ ಇದೆ. ಧರ್ಮಸ್ಥಳದ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಚಾರ ಬಂದಾಗಿದೆ. ಹೀಗಾಗಿ ದೂರದ ಊರುಗಳಿಂದ ಕ್ಷೇತ್ರಕ್ಕೆ ಬಂದಿರ್ತಾರೆ. ದೇವರ ದರ್ಶನಕ್ಕೆ ಅಂತ ಬಂದಂತಹ ಭಕ್ತರಿಗೆ ಪರದಾಡ್ತಾ ಇದ್ದಾರೆ. ಕಾದು ಸುಸ್ತಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ನಲ್ಲಿ ಜನ ನಿದ್ದೆ ಹೋಗಿದ್ದಾರೆ. ಸಂಚರಿಸ್ತಾ ಇಲ್ಲ ಬಸ್ಗಳು, ನಿಂತಲ್ಲೇ ನಿಂತಿವೆ. ಪ್ರತಿನಿಧಿ ಪೃಥ್ವಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಈ ಬಸ್ ಬಂದ್ ಬಿಸಿ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತರಿಗೆ ಯಾವ ರೀತಿಯಲ್ಲಿ ತಟ್ತಾ ಇದೆ? ಬಸ್ಗಳು ಕಂಡು ಬರ್ತಾ ಇದೆ, ಅದ್ರ ಓಡಾಟ ಇಲ್ವಾ? ಯಾವ ರೀತಿಯಾದಂತಹ ಸಮಸ್ಯೆ ಈಗ ಪ್ರಯಾಣಿಕರಿಗೆ ಉಂಟಾಗ್ತಾ ಇದೆ ಅಲ್ಲಿ ಅಂತ? ಪ್ರತಿಮಾ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಅವರೆಲ್ಲರೂ ಕೂಡ ಈಗ ಬಸ್ಗಳನ್ನು ಅವಲಂಬಿಸಿರುವಂಥದ್ದು. ಅದರಲ್ಲೂ ಈ ಒಂದು ಏನು ಲೇಡೀಸ್ಗೆ ಫ್ರೀ ಸ್ಕೀಮ್ ಆದ ನಂತರ ಸಾಕಷ್ಟು ಜನರು ಮಹಿಳಾ ಭಕ್ತಾದಿಗಳು ಬರ್ತಾ ಇರುವಂಥದ್ದು. ಇವತ್ತು ಬಸ್ ಇಲ್ಲ ಅಂತ ಹೇಳಿ ಈಗ ಸಿಕ್ಕಾಬಟ್ಟೆ ಅವರು ಪರದಾಡ್ತಾ ಇರುವಂಥದ್ದು. ಇಡೀ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳೆಲ್ಲವೂ ಕೂಡ ನಿಂತಲ್ಲೇ ನಿಂತಿರುವಂಥದ್ದು. ಬಸ್ಗಳೆಲ್ಲವೂ ಕೂಡ ಒಂದೇ ಕಡೆ ಜಾಮ್ ಆಗಿರುವಂಥದ್ದು. ಅಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದ್ದಾರೆ. ಬಸ್ ಸ್ಟ್ಯಾಂಡ್ನ ಸುತ್ತ ಅಂದರೆ ಇಡೀ ಬಸ್ ಸ್ಟ್ಯಾಂಡ್ ತುಂಬೆಲ್ಲ ಬಸ್ಗಳನ್ನು ನಿಲ್ಲಿಸಿರುವಂಥದ್ದು. ಸೊ ಯಾವುದೂ ಕೂಡ ಇಲ್ಲಿಂದ ಮೂವ್ ಆಗ್ತಾ ಇಲ್ಲ. ಇಲ್ಲಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಕೇವಲ 2 ಬಸ್ಗಳನ್ನು ಮಾತ್ರ ಇಲ್ಲಿಂದ ಬಿಡಲಾಗಿದೆ. 2 ಬಸ್ ಹೋಗೋದು ಬಿಟ್ಟರೆ ಯಾವೂ ಇಲ್ಲ. ಇಲ್ಲಿ ನೋಡ್ಬೋದಾಗಿದೆ, ಪ್ರಯಾಣಿಕರುಗಳು ಸಾಕಷ್ಟು ಜನರು ಭಕ್ತಾದಿಗಳು ಇಲ್ಲಿ ಬಂದು ಪರದಾಡ್ತಾ ಇರುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತರು ಬರುವಂಥದ್ದು. ಒಂದು ಬಸ್ಸನ್ನು ಅವಲಂಬಿಸಿರೋದ್ರಿಂದ ಬೆಳಗ್ಗೆಯಿಂದನೇ ಬಸ್ಗೆ ಬಂದು ಕಾಯ್ತಾ ಇರುವಂತಹ ದೃಶ್ಯಗಳು ಸಾಮಾನ್ಯವಾಗಿದೆ. ಸೊ ಇವಾಗ ಭಕ್ತರನ್ನು ಮಾತಾಡ್ಸೋಣ, ಎಲ್ಲಿಂದ ಬಂದರೂ ಕೇಳೋಣ. ಸೊ ನೀವು ಎಲ್ಲಿಂದ ಬಂದಿದ್ದು, ಎಲ್ಲಿಗೆ ಹೋಗ್ಬೇಕು ನೀವು? ಬಸ್ಸಿಗೆ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಬೆಂಗಳೂರಿಗೂ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ. ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಅರ್ಧ ಗಂಟೆ ಉಂಟು ಮಾಮೂಲು. ಸೊ ಇಲ್ಲಿ ಕೆಲವು ಭಕ್ತರಂತೂ ಬೆಳಗ್ಗೆಯಿಂದ ಕಾದು ಸುಸ್ತಾಗಿ ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಂಡಿರೋಂಥದ್ದನ್ನು ನೋಡ್ಬೋದಾಗಿದೆ. ಸಂಪೂರ್ಣವಾಗಿ ಅಂದರೆ ಬಸ್ಸಿಗೆಲ್ಲ ಕಾಯ್ದು ಮಲ್ಕೊಂಡಿರೋಂಥದ್ದು. ಅವ್ರನ್ನ ಮಾತಾಡ್ಸೋಣ. ಇವಾಗ ಎಲ್ಲಿಗೆ ಹೋಗ್ಬೇಕು ನೀವು? ಗಂಗೋತ್ರಿ ಹೋಗಿ ಸರ್. ಎಷ್ಟೊತ್ತಿಂದ ಬಸ್ ಕಾಯ್ತಾ ಇದ್ದೀರಿ? 6 ಗಂಟೆಯಿಂದ ಕಾಯ್ತಾ ಇದ್ದೆ ಸರ್. ಎಲ್ಲಿ ದೇವಸ್ಥಾನ, ಧರ್ಮಸ್ಥಳ ದೇವಸ್ಥಾನಕ್ಕೆ? ಹೌದು ಸರ್, ಮೊನ್ನೆ ಬಂದಿದ್ದೆ ಸರ್. ನಿನ್ನೆ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ. ಇವತ್ತು ಹೋಗ್ಬೇಕಂತಂದು ನಾವು ಇದನ್ನು ಮಾಡಿದ್ದೀವಿ ಸರ್. ಇವತ್ತು ಬಸ್ ಸ್ಟ್ರೈಕ್ ಇದಾವೆ ಅಂತಂದು ಇದನ್ನು ಮಾಡಿದ್ದಾರೆ ಸರ್. ನಮ್ಗೆ ಗೊತ್ತೇ ಇಲ್ಲ ಸರ್ ಸ್ಟ್ರೈಕ್ ಇರ್ತಾವ ಇಲ್ಲ ಅನ್ನೋದು. ಬಂದುಬಿಟ್ಟಿದೆ ಸರ್. ಹೌದು ಸರ್. ಸೊ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಇದ್ದಾರೆ. ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್, ಎಲ್ಲಿಂದ ಬಂದಿದ್ದು ನೀವು? ಎಲ್ಲಿಗೆ ಹೋಗಿ? ಬೆಂಗಳೂರಿಂದ ಬಂದು ಧರ್ಮಸ್ಥಳಕ್ಕೆ ಬಂದಿದ್ದು. ಬಸ್ಸನ್ನ ಇದೆ ಅಂದ್ಬಿಟ್ಟು ಬಂದು ನಾವು ಇಲ್ಲಿ ನೋಡ್ರಿ ಇದಕ್ಕಿದ್ದಂಗೆ ಥರ ಆಗಿದೆ. ನಮಗೆ ಭಾಳ ಕಷ್ಟ ಆಗ್ತಾಯಿದೆ. ಮಕ್ಕಳೆಲ್ಲ ಮನೇಲಿ ಬಿಟ್ಟು ಬಂದಿದ್ದೀವಿ. ನಮ್ಮದು ಏನೋ ಅರಿಕೆ ಇತ್ತು ಅಂದ್ಬಿಟ್ಟು ಬಂದು ಅರಿಕೆನ ಮಾಡ್ಕೊಂಡು ಬಂದು ಮಕ್ಕಳೆಲ್ಲ ಫೋನ್ ಮಾಡ್ತಾಯಿದ್ದಾರೆ. ಮಕ್ಕಳು ಶಾಲೆಗೆ ಹೋಗಿಲ್ಲ, ಅವ್ರಿಗೂ ಬಸ್ ಇಲ್ಲ. ಅವರು ಮನೇಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ ಅವರು. ಇಷ್ಟು ಕಷ್ಟ ಆಗಿದೆ ಸರ್, ತುಂಬ ಕಷ್ಟ ಆಗಿದೆ ಇದು. ಇವತ್ತು ಸಂಜೆವರೆಗೂ ಕೂಡ ಬಸ್ ಬರಲ್ಲ, ನಾಳೆಯಿಂದ ಒಂದು ವಾರನೂ ಕೂಡ ಬಸ್ ಬರಲ್ಲ ಅಂತ ಏನಾರು ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಗೊತ್ತಿಲ್ಲ ಸರ್, ಇನ್ನೂ ಏನು ಹಾಕ್ಕೊಂಡಿಲ್ಲ.
ನೋಡಬೇಕು. ಟ್ರೈನು ಇಲ್ಲ, ಅದೇ ಈಗ ಟ್ರೈನು ಕೂಡ ಇಲ್ಲಿ ನಿಲ್ಲಿಸಿರುವಂಥದ್ದು. ಸೊ ಅದರಿಂದ ಜನರಿಗೆ ಟ್ರೈನ್ ಆಪ್ಷನ್ನು ಕೂಡ ಇಲ್ಲದಂಗೆ ಇದೆ. ಅಂದರೆ ಅಂಡರ್ ಕನ್ಸ್ಟ್ರಕ್ಷನ್ನಿಂದ ಟ್ರೈನನ್ನು ಕೂಡ ನಿಲ್ಲಿಸಿರೋದ್ರಿಂದ ಬಸ್ಸು ಇಲ್ಲ ಕಡೆ ಟ್ರೈನು ಇಲ್ಲ ಅನ್ನೋ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ಪ್ರಯಾಣಿಕರಿದ್ದಾರೆ. ಸರ್, ಎಲ್ಲಿಗೆ ಹೋಗ್ಬೇಕು ನೀವು? ಎಲ್ಲಿಂದ ಬಂದಿದ್ದೀವಿ? ಸರ್, ಬೆಂಗಳೂರಿಂದನೇ ಬಂದೀವಿ ನಾವು. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಈಗ ಬೆಳಿಗ್ಗೆ ನಾವು 8 ಗಂಟೆಯಿಂದ 8:30 ದೇವಸ್ಥಾನಕ್ಕೆ ಬಂದಿದ್ದಂತ. ದೇವಸ್ಥಾನಕ್ಕೆ ಬಂದು ರಾತ್ರಿ ನಾವು ಇದು ಮಾಡಿ ಧರ್ಮಸ್ಥಳ ಮುಗಿಸ್ಕೊಂಡು ಸರಿ ಬೆಳಗ್ಗೆ ಗೊತ್ತಿರಲಿಲ್ವಾ? ಮುಸ್ಕರ ಹೇಳ್ತಾ ಇದ್ದಾರೆ ಅವರು. ಎಸ್ಕಾಮ ಹಾಕ್ತೀನಿ, ಹಂಗೆ ಹಾಕ್ತೀನಿ, ಯಾರು ಹೆದರಬೇಡಿ, ಹಂಗೆ ಈಗ ಅಂತೇಳಿ ಮುಖ್ಯಮಂತ್ರಿಗಳು ದೊಡ್ಡದಾಗಿ ಭಾಷಣ ಬಿಗಿದ್ರು. ನಾವು ಹಂಗಾಗಿ ಬಂದಿವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಮುಸ್ಕರಾಗಿ ನಿಂತೋಗಿದೆ. ಈಗ ಅಂದರೆ ಮುಖ್ಯಮಂತ್ರಿಗಳು ಎಸ್ಮ ಆಗ್ತಾರೆ, ಸೊ ಯಾರು ಬಸ್ ನಿಲ್ಲಿಸಲ್ಲ ಅಂತ ಅನ್ಕೊಂಡಿದ್ರು, ಆದರೂ ಬಂದಿದ್ವಿ ಆದರೂ ಅಂತ ಹೇಳಿ ಇಲ್ಲೂ ನೋಡ್ಬೋದಾಗಿದೆ. ಎಲ್ಲರೂ ಕೂಡ ಇಲ್ಲೇ ನಿದ್ದೆ ಹೋಗಿರೋ ಅಂಥದ್ದು. ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ದು ಸುಸ್ತಾಗಿ ನಿದ್ದೆ ಹೋಗಿದ್ದಾರೆ. ಇಲ್ಲಿನ ಕೇಳೋಣ, ಎಲ್ಲಿಗೆ ಹೋಗ್ಬೇಕು ನೀವು? ಆಂಧ್ರ ಸರ್. ಆಂಧ್ರದಿಂದ ಯಾವಾಗ ಬಂದಿದ್ದು? ದೇವಸ್ಥಾನಕ್ಕೆ ಬಂದಿದ್ದೀರಾ? దేవస్థానానికి. అవును సార్, దేవస్థానానికి వచ్చిన ఇక్కడ తెల్లవారు 4 గంటల నుంచి ఉన్నాను సార్. ఇక్కడ బస్సు రాలేదు, స్ట్రైక్ అంటున్నారు. ಇಲ್ಲಿ ಕೇವಲ ಹೊರ ಜಿಲ್ಲೆಗಳಿಂದಲ್ಲ, ಹೊರ ರಾಜ್ಯಗಳಿಂದಲೂ ಸಾಕಷ್ಟು ಜನ ಭಕ್ತರುಗಳು ಇಲ್ಲಿಗೆ ಬಂದು ಈಗ ಪರದಾಡ್ತಾ ಇರೋವಂಥದ್ದು. ಈಗ KSRTC ಸಿಬ್ಬಂದಿಗಳು ಇಲ್ಲಿ ಇದ್ದಾರೆ. ಸಾಕಷ್ಟು ಜನರು ಬಂದು ಕೇಳ್ತಾ ಇದ್ದಾರೆ, ಅವ್ರನ್ನೂ ಕೇಳ್ತಾ ಇದ್ದಾರೆ, ಬಸ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಇವಾಗ ಬೆಳಗ್ಗೆಯಿಂದ 2 ಬಸ್ ಮಾತ್ರ ಹೋಗಿದೆ ಇಲ್ಲಿಂದ ಅಂತ ಮಾಹಿತಿ ಇರೋವಂಥದ್ದು. ಅಂದರೆ ಭಕ್ತಾದಿಗಳು ಬಂದಂಥವ್ರು, ಇಲ್ಲಿ ಧರ್ಮಸ್ಥಳಕ್ಕೆ ಬಂದಂಥವ್ರು ಸಾಕಷ್ಟು ಜನರು ಇರ್ತಾರೆ. ಈಗ ಬೆಳಗ್ಗೆಯಿಂದ ಅವ್ರದ್ದು ಏನು ಡಿಮ್ಯಾಂಡ್? ಡಿಮ್ಯಾಂಡ್ ಏನಿಲ್ಲ ಸರ್. ನಮ್ಮ KSRTC ಅವ್ರದ್ದು ಬೇಡಿಕೆಯನ್ನು ಮುಖ್ಯಮಂತ್ರಿಯವರು, ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈಡೇರಿಸಿಲ್ಲ. ಅದರ ಸಂಬಂಧ ಸ್ಟ್ರೈಕ್ ಮಾಡಿದ್ದಾರೆ. ಎಲ್ಲ ಬಸ್ ಇಲ್ಲೇ ನಿಂತಿದ್ದಾವೆ. ಈಗ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆಯಾ? ಜನರು ಏನೇನು ಹೇಳ್ಕೊಳ್ತಾರೆ ನಿಮ್ಮ ಹತ್ರ? ಯಾವಾಗ ಬಸ್ ಬರ್ತಾವೆ ಬಿಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಸರ್ ಅವರು. ನಮ್ಮ ಸ್ಟ್ರೈಕ್ ಮುಗಿ ಮಟ್ಟ ಇನ್ನೂ ಹೇಳಕ್ಕೆ ಬರೋದಿಲ್ಲ, ಅಧಿಕಾರಿಗಳು ಹೇಳಿಂದ ನಾವು ಬಿಡ್ತೇವೆ ಅಂತ ಹೇಳ್ತಿದ್ದೇವೆ. ಸೊ ಇಲ್ಲಿ ಏನು KSRTC ಸಿಬ್ಬಂದಿಗಳು ಇಲ್ಲಿದ್ದಾರೆ. ಅದು ಕೌಂಟರ್ನ ಕ್ಲೋಸ್ ಮಾಡಿರೋಂಥದ್ದು. ಅಂದರೆ ಏನು ಒಂದು TC ಕಂಟ್ರೋಲ್ ಕೂತ್ಕೊಳ್ತಾರೆ, ಆ ಕೌಂಟರ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಸದ್ಯಕ್ಕೆ ಸಾಕಷ್ಟು ಜನರು ಇಲ್ಲಿ ಪರದಾಟ ಮಾಡ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH